ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ವೃದ್ಧ ದಂಪತಿಯ ಪಾಡು, ಭಾಗ 2. ಸದಾನಂದರವರು ಮೊಮ್ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರ ಎಲ್ಲ ವಿಚಾರಗಳನ್ನು ನೋಡುತ್ತಾ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುತ್ತಿರಲಿಲ್ಲ. ಅಂದು ರಾತ್ರಿ ರಮ್ಯಾ ಬಂದು, ಮಾವ, ನಾನು ಮತ್ತು ಮಹೇಶ್ ತಂದೆಯ ಮನೆಗೆ ಹೋಗಿ ಬರಬೇಕು. ನನ್ನ ತಾಯಿಗೆ ಆಪರೇಷನ್ ಇದೆ, ಆದ್ದರಿಂದ ನಾವು ಬರುವುದಕ್ಕೆ 1 ವಾರ ಆಗುತ್ತೆ. ಆಸ್ಪತ್ರೆಯಲ್ಲಿ ತಾಯಿಯೊಂದಿಗೆ ಬೇರೆ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ನಾನು ಅಲ್ಲಿ ಇರಲೇಬೇಕು ಎನ್ನುವಾಗ, ಸರಿ ಕಣಮ್ಮ ರಮ್ಯಾ, ತಾಯಿಯ ಆಪರೇಷನ್ ಸಮಯದಲ್ಲಿ ನೀನು ಅಲ್ಲಿ ಇರಬೇಕು ಸರಿ, ಆದರೆ ಮಹೇಶ್ ಅಲ್ಲಿದ್ದು ಏನು ಮಾಡೋದು? ಅದು ಅಲ್ಲದೆ ನನಗೆ ಊಟ ತಿಂಡಿ ತಯಾರಿಸಲು ಏನೂ ಬರೋದಿಲ್ಲ ಎನ್ನುವಾಗ, ಮಾವ, ಮಹೇಶ್ ಅಲ್ಲಿ ನಮ್ಮ ಜೊತೆ ಇದ್ದರೆ ಆಪರೇಷನ್ ಸಮಯದಲ್ಲಿ ನನಗೂ ಸ್ವಲ್ಪ ಧೈರ್ಯವಿರುತ್ತೆ. ಆದ್ದರಿಂದ ಅವರು ನನ್ನೊಂದಿಗೆ ಬಂದು 1 ವಾರ ಕಳೆದು ಪುನಃ ವಾಪಸ್ಸಾಗುತ್ತೇವೆ. ನಿಮಗೆ ಅಡುಗೆ ಮಾಡುವ ತೊಂದರೆ ಇಲ್ಲ, ಇಲ್ಲಿಯೇ ಹತ್ತಿರದಲ್ಲಿರುವ ಮನೆಯಿಂದ ಸಮಯಕ್ಕೆ ಸರಿಯಾಗಿ ಫುಡ್ ಬರುತ್ತೆ. ನಾನು ಹಣ ಕೊಟ್ಟು ಎಲ್ಲ ಮಾತನಾಡಿದ್ದೇನೆ ಎನ್ನುವಾಗ, ಮನಸ್ಸಿಲ್ಲದ ಮನಸ್ಸಿನಿಂದ ಸರಿ ಎಂದು ಒಪ್ಪಿಕೊಳ್ಳುವರು. ನಂತರ ಸದಾನಂದರವರು ಜಾನಕಿಯನ್ನು ನೋಡಿಕೊಂಡು ಬರುತ್ತೇನೆ ಎಂದು ಧೀರಜ್ ಮನೆಗೆ ಹೊರಡುವರು. ಮನೆಗೆ ಬರುತ್ತಿದ್ದಂತೆ ಸೊಸೆ ಪಲ್ಲವಿಯು ಟಿವಿ ನೋಡುತ್ತಾ ಕುಳಿತಿದ್ದಳು. ಅವಳಿಗೆ ಮಾವ ಬಂದಿದ್ದೇ ತಿಳಿಯಲಿಲ್ಲ. ಬಾಗಿಲು ತಟ್ಟಿದ ಶಬ್ದಕ್ಕೆ ಪಲ್ಲವಿ ಯಾರೆಂದು ನೋಡುವಾಗ, ಅರೆ ಮಾವ, ಯಾವಾಗ ಬಂದಿರಿ, ಬನ್ನಿ ಎಂದು ಒಳ ಕರೆಯುವಳು. ನಾನು ಬಂದು 10 ನಿಮಿಷವಾಯಿತು ಪಲ್ಲವಿ, ನೀನು ಟಿವಿಯಲ್ಲಿ ಮುಳುಗಿ ಹೋಗಿದ್ದೆ ಎಂದು ಹೇಳುವಾಗ, ಈಗ ತಾನೇ ಬಂದು ಕೂತಿದ್ದೆ ಮಾವ, ನೀವು ಬಂದಿದ್ದು ತಿಳಿಯಲಿಲ್ಲ ಎನ್ನುತ್ತಾ ಅತ್ತೆಯನ್ನು ಕರೆಯುವಳು. ಜಾನಕಿಯವರು ಆಗ ತಾನೇ ಬಟ್ಟೆ ಒಣಗಲು ಹಾಕಿ ಒಳಬರುವರು. ಅವರು ಧರಿಸಿದ್ದ ಸೀರೆ ನೆನೆದಿರುವುದನ್ನು ನೋಡಿ, ಅರೆ ಜಾನಕಿ, ಇದೇನಿದು, ಬಟ್ಟೆ ಒಗೆದು ನಿನ್ನೆ ಸೀರೆ ಒದ್ದೆ ಆಗಿದೆಯಲ್ಲ, ಬೇಗ ಹೋಗಿ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡು, ಇಲ್ಲದಿದ್ದರೆ ಶೀತ ಹಿಡಿದುಕೊಳ್ಳುತ್ತೆ. ಅಂದ ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲವಾ ಎಂದು ಕೇಳುವಾಗ, ಅದು ರಿಪೇರಿಗೆ ಕೊಟ್ಟಿದ್ದಾರೆ ಮಾವ. ಸರಿ, ಒಳಬನ್ನಿ ಎನ್ನುತ್ತಾ ಕಾಫಿ ಮಾಡಲು ಹೊರಡುವರು ಜಾನಕಿ. ಅಷ್ಟರಲ್ಲಿ ಹಾಲು ಖಾಲಿಯಾಗಿರುತ್ತದೆ. ಪಲ್ಲವಿಯೊಂದಿಗೆ ಹಾಲು ಮುಗಿದಿದೆ ಎನ್ನುವಾಗ, ಅತ್ತೆ, ಮಾವನಿಗೆ ಹಾಲಿಲ್ಲದ ಕಾಫಿ ಕೊಡಿ, ಹಾಲು ಜಾಸ್ತಿ ಕುಡಿದರೆ ಕಫ ಜಾಸ್ತಿ ಆಗುತ್ತೆ ಎಂದು ವ್ಯಂಗ್ಯವಾಡುತ್ತಾ ಟಿವಿಯಲ್ಲಿಯೇ ಮುಳುಗುವಳು. ಸದಾನಂದರವರು ಬೇಸರದಿಂದ ಜಾನಕಿಯನ್ನು ನೋಡುತ್ತಾ, ಬೇಡ ಜಾನಕಿ, ನಾನು ಈಗ ತಾನೇ ಕುಡಿದು ಬಂದೆ ಎನ್ನುತ್ತಾ ಜಾನಕಿಯ ರೂಮಿನ ಕಡೆಗೆ ನೋಡುವರು. ಆದರೂ ಜಾನಕಿ ಅವರ ಮನಸ್ಸು ಕೇಳದೆ ಹಾಲಿನ ಪುಡಿ ಬಳಸಿ ಕಾಫಿ ಮಾಡಿ ಸದಾನಂದರವರಿಗೆ ನೀಡುವರು. ಅದನ್ನು ಕುಡಿಯುತ್ತಾ ರೂಮಿನಲ್ಲಿ ಮಾತನಾಡುತ್ತಾ ಕುಳಿತಿದ್ದಾಗ, ತೊಟ್ಟಿಲಿನಲ್ಲಿ ಮಲಗಿಸಿದ ಮಗು ಅಳಲು ಶುರು ಮಾಡಿಕೊಂಡಾಗ, ಅತ್ತೆ, ನೀವೇನು ಮಾವನನ್ನು ತುಂಬ ದಿನದಿಂದ ನೋಡಿಯೇ ಇಲ್ಲದವರಂತೆ ಮಾತಿಗೆ ಇಳಿದು ಬಿಟ್ಟಿದ್ದೀರಲ್ಲ. ಅಲ್ಲೇ ತೊಟ್ಟಿಲಿನಲ್ಲಿ ಮಗು ಅಳುತ್ತಿದೆ, ಸ್ವಲ್ಪ ಮಗುವನ್ನು ನಿದ್ದೆ ಮಾಡಿಸಿ ಅತ್ತೆ ಎನ್ನುವಾಗ, ಸರಿ ಎಂದು ಮಗುವನ್ನು ನಿದ್ದೆ ಮಾಡಿಸಿ ಬರುವರು. ಅತ್ತೆ, ಹೀಗೆ ಮಾತನಾಡಿಕೊಂಡು ಕುಳಿತರೆ ಹೇಗೆ? ರಾತ್ರಿಗೆ ನನಗೆ ಚಪಾತಿಯೇ ಬೇಕು, ನಾನೀಗ ಡಯಟ್ ಮುಂದುವರಿಸುತ್ತಿದ್ದೇನೆ, ಧೀರಜ್ಗೆ ಮೆಂತ್ಯ ಸೊಪ್ಪಿನ ಪಲ್ಯ ಸಾಕಂತೆ ಎನ್ನುವಾಗ, ಜಾನಕಿಯವರು ಅಡುಗೆ ಮನೆ ಕಡೆಗೆ ಹೊರಡುವರು. ನಿನಗೀಗ ವಿಶ್ರಾಂತಿ ಇಲ್ಲದ ಜೀವನವಾಗಿದೆ ಅಲ್ಲವಾ ಜಾನಕಿ ಎನ್ನುವಾಗ, ಅವರು ನೊಂದುಕೊಂಡು ಸಂಕಟ ಪಡುವರು. ಜಾನಕಿಯವರಿಗೆ ತಮ್ಮ ಪತಿಯೊಂದಿಗೆ ಸರಿಯಾಗಿ ಮಾತನಾಡಲು ಸಮಯ ಸಿಗೋದಿಲ್ಲ. ಅಷ್ಟರಲ್ಲಿ ಸದಾನಂದರವರ ಮೊಬೈಲ್ ರಿಂಗಣಿಸುತ್ತಿತ್ತು. ಮಹೇಶ್ ಕರೆ ಮಾಡಿದ್ದ. ಅಪ್ಪ, ನೀವೆಲ್ಲಿ ಹೋಗಿದ್ದೀರಾ? ಮಕ್ಕಳು ಟ್ಯೂಷನ್ನಿಂದ ಬರಲು ನಿಮ್ಮನ್ನು ಕಾದು ಕಾದು ನಡೆದುಕೊಂಡೇ ಮನೆಗೆ ಬಂದಿದ್ದಾರೆ. ದಾರಿಯಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಯಾರು ಹೊಣೆ ಅಪ್ಪ ಎನ್ನುವಾಗ, ಇಲ್ಲ ಕಣೋ ಮಹೇಶ್, ನಾನು ಜಾನಕಿಯನ್ನು ನೋಡಿ ಮಾತನಾಡಿಸಿಕೊಂಡು ಬರೋಣ ಅಂತ ಧೀರಜ್ ಮನೆಗೆ ಬಂದಿದ್ದೆ.
ಹಾಗೆಯೇ ಮಾತನಾಡುತ್ತಾ ಸಮಯ ಹೋಗಿದ್ದೇ ತಿಳಿಯಲಿಲ್ಲ. ಈಗಲೇ ಮನೆಯ ಕಡೆಗೆ ಹೊರಟೆ ಎನ್ನುತ್ತಾ ಜಾನಕಿಯವರೊಂದಿಗೆ ಬೀಳ್ಕೊಟ್ಟು ಮನೆ ಕಡೆ ನಡೆಯುವರು. ತುಂಬ ಬೇಸರದಿಂದ ನಡೆದುಕೊಂಡು ಹೋಗುವರು. ಜಾನಕಿಯವರು ಬೇಸರದಿಂದಲೇ ಗಂಡನನ್ನು ಕಳುಹಿಸಿಕೊಡುವರು. ಅಪರೂಪಕ್ಕೆ ಬಂದಿದ್ದಾರೆ, ಅವರಿಗೆ ಇಷ್ಟವಾದ ಒಂದು ಅಡುಗೆ ಮಾಡಿಕೊಡಲು ನನ್ನಿಂದ ಸಾಧ್ಯವಾಗಲಿಲ್ಲವಲ್ಲ ಎಂದು ಬೇಸರಪಟ್ಟುಕೊಳ್ಳುವರು. ಸದಾನಂದರವರು ಮನೆಗೆ ತಲುಪುತ್ತಲೇ ರಮ್ಯಾ ಒಂದು ಚೀಟಿ ತಂದು, ಮಾವ, ಇದರಲ್ಲಿ ದಿನಸಿ ಲಿಸ್ಟ್ ಮಾಡಿದ್ದೇನೆ, ಅಂಗಡಿಯಿಂದ ಇದನ್ನೆಲ್ಲ ತಂದುಕೊಡಿ ಎನ್ನುವಾಗ ಒಂದು ಗ್ಲಾಸ್ ನೀರು ಕುಡಿಯದೆ ಸೀದಾ ಅಂಗಡಿಗೆ ಹೋಗುವರು. ಮಾರನೇ ದಿನ ರಮ್ಯಾ ಮತ್ತು ಮಹೇಶ್ ತಂದೆಯೊಂದಿಗೆ ಮನೆ ಕಡೆ ಜೋಪಾನ ಎನ್ನುತ್ತಾ ಮಕ್ಕಳಿಗೆ ಚೆನ್ನಾಗಿ ಓದಿಕೊಳ್ಳಲು ಹೇಳಿ ರಮ್ಯಾಳ ಮನೆ ಕಡೆಗೆ ಕಾರು ಚಲಾಯಿಸುವರು. ಅಷ್ಟರಲ್ಲಿ ರಮ್ಯಾ ಹೇಳಿದ್ದ ಮನೆಯಿಂದ ಬೆಳಗ್ಗಿನ ತಿಂಡಿ ತಂದುಕೊಡುವರು. ಮಕ್ಕಳಿಗೆ ತಿಂಡಿ ತಿನ್ನಿಸಿ ಕಾಫಿ ಮಾಡಿಕೊಟ್ಟು ಅವರನ್ನು ರೆಡಿ ಮಾಡಿ ಶಾಲೆಗೆ ಕಳುಹಿಸುವರು. ನಂತರ ಒಬ್ಬರೇ ಕುಳಿತು ಜಾನಕಿಯನ್ನು ನೆನೆಸಿಕೊಂಡು, ಅವಳಿಗೆ ಈ ವಯಸ್ಸಿನಲ್ಲಿ ಎಷ್ಟೊಂದು ತೊಂದರೆ. ಪಲ್ಲವಿ ಬಾಣಂತನ ಮುಗಿಸಿದ್ದರೂ ಏನೊಂದು ಕೆಲಸವೂ ಮಾಡುತ್ತಿಲ್ಲ. ನಿನ್ನೆ ಅವಳ ಅವಸ್ಥೆ ನೋಡಿ ನನಗೆ ನಿಜಕ್ಕೂ ತುಂಬ ಬೇಸರವಾಯಿತು ಎಂದುಕೊಳ್ಳುತ್ತಾ ತಿಂಡಿ ತಿನ್ನುವರು. ಮನೆಯನ್ನು ತಮಗೆ ಸಾಧ್ಯವಾಗುವ ಮಟ್ಟಕ್ಕೆ ಕ್ಲೀನ್ ಮಾಡಿ ಪಾತ್ರೆಗಳನ್ನು ತೊಳೆದಿಡುವರು. ಸಂಜೆ ಮಕ್ಕಳು ಮನೆಗೆ ಬಂದಾಗ ಅವರಿಗೆ ಟೀ, ಸ್ನ್ಯಾಕ್ಸ್ ಕೊಟ್ಟು ಟ್ಯೂಷನ್ಗೆ ಕರೆದುಕೊಂಡು ಹೋಗುವರು. ನಂತರ ಸ್ವಲ್ಪ ಸಮಯದಲ್ಲಿ ಹೋಗಿ ಮಕ್ಕಳನ್ನು ಕರೆತರುವರು. ಮಕ್ಕಳು ಸಣ್ಣವರಾಗಿದ್ದರಿಂದ ಮನೆಯಲ್ಲಿ ಅಪ್ಪ ಅಮ್ಮ ಬೇರೆ ಕಡೆ ಹೋಗಿರೋದರಿಂದ ತುಂಬ ತುಂಟಾಟವಾಡುತ್ತಿದ್ದರು. ಇಬ್ಬರು ಒಬ್ಬರಿಗೊಬ್ಬರು ಬಟ್ಟೆಯಲ್ಲಿ ಕಲರ್ ಚೆಲ್ಲಿಕೊಂಡು ಆಟವಾಡುತ್ತಿದ್ದರು. ಸದಾನಂದರವರಿಗೆ ಅವರಿಬ್ಬರನ್ನು ನೋಡಿಕೊಳ್ಳುವುದೇ ದೊಡ್ಡ ಸವಾಲಾದ ಕೆಲಸವಾಗಿ ಹೋಗಿತ್ತು. ಸ್ವಲ್ಪವೂ ನೆಮ್ಮದಿಯಿಂದ ಕುಳಿತುಕೊಳ್ಳುವಂತೆ ಇರಲಿಲ್ಲ. ರಮ್ಯಾ ಮನೆಯನ್ನು ಇಟ್ಟುಕೊಂಡಿದ್ದಕ್ಕಿಂತ ಸದಾನಂದರವರು ಚೆನ್ನಾಗಿ ಜೋಡಿಸಿದ್ದರು. ದಿನ ಬೆಳಗಾಗುತ್ತಲೇ ಮಕ್ಕಳ ಹಿಂದಿನ ಓಟವೇ ಶುರುವಾಗಿತ್ತು. ಒಂದು ವಾರ ಅವರ ಪಾಲಿಗೆ ಒಂದು ತಿಂಗಳಂತೆ ಭಾಸವಾಗುತ್ತಿತ್ತು. ಒಂದು ವಾರದ ನಂತರ ಮಹೇಶ್ ಮತ್ತು ರಮ್ಯಾ ಮನೆಗೆ ಬರುವರು. ರಮ್ಯಾ ಮನೆಯನ್ನು ನೋಡಿ ಏನೂ ಹೇಳದಿದ್ದರು, ಇದೇನು ಮಾವ, ಮಕ್ಕಳ ಯೂನಿಫಾರ್ಮ್ನಲ್ಲಿ ಕಲರ್ ಆಗಿದೆಯಲ್ಲ, ನೀವಾದರೂ ಸ್ವಲ್ಪ ನೋಡಿಕೊಳ್ಳೋದಲ್ಲವಾ? ಇಂತಹ ಯೂನಿಫಾರ್ಮ್ ಹಾಕಿ ಮಕ್ಕಳನ್ನು ಹೇಗೆ ಶಾಲೆಗೆ ಕಳುಹಿಸೋದು ಎನ್ನುವಳು. ಮಹೇಶ್ ತಂದೆಯನ್ನು ನೋಡುತ್ತಾ, ಅಪ್ಪ, ಮಕ್ಕಳಿಗೆ ಶಾಲೆಯಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ಶಾಲೆಯಿಂದ ನನಗೆ ಕರೆ ಮಾಡಿ ತಿಳಿಸಿದ್ದರು. ಆ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೆ ಕೂಡ. ಆದರೂ ಮಕ್ಕಳನ್ನು ಕೂರಿಸಿ ಸ್ವಲ್ಪ ಸಂಗೀತ ಹೇಳಿಕೊಡಬಹುದಿತ್ತಲ್ಲ ಅಪ್ಪ. ನೀವು ಊರಿನಲ್ಲಿದ್ದಾಗ ಒಳ್ಳೆಯ ಸಂಗೀತಗಾರರಾಗಿದ್ದೀರಲ್ಲ. ಈಗ ಮಕ್ಕಳಿಗೆ ಸ್ವಲ್ಪ ಅದನ್ನೆಲ್ಲ ಹೇಳಿ ಪ್ರಾಕ್ಟೀಸ್ ಮಾಡಿಕೊಡಬಹುದಿತ್ತಲ್ಲ. ಮಕ್ಕಳಿಗೆ ಅಲ್ಲಿ ಕಾಂಪಿಟೇಷನ್ ಮಾಡಲೇ ಸಾಧ್ಯವಾಗಲಿಲ್ಲ. ನಿಮಗೆ ಮನೆಯಲ್ಲಿ ಕೆಲಸವಾದರೂ ಏನಿತ್ತು? ತಿಂಡಿ ಊಟವೆಲ್ಲ ನಾವು ಆರ್ಡರ್ ಮಾಡಿದ ಸ್ಥಳದಿಂದ ಬರುತ್ತಿತ್ತು. ದಿನವೂ ಅಮ್ಮನನ್ನು ನೋಡಿಕೊಂಡು ಬರಲು ಯಾಕೆ ಹೋಗುತ್ತೀರಾ? ವಾರಕ್ಕೊಮ್ಮೆ ಹೋದರೆ ಸಾಕಾಗುವುದಿಲ್ಲವೇ? ಒಂದು ವಾರ ನಿಮ್ಮ ಜೊತೆ ಮಕ್ಕಳನ್ನು ಬಿಟ್ಟು ಹೋದರೆ ಮಕ್ಕಳು ಯಾವುದೇ ಹೋಮ್ವರ್ಕ್ ಕೂಡ ಮಾಡಿಲ್ಲ. ಅವರನ್ನು ಸ್ವಲ್ಪ ಗದರಿಸಿ ಹೋಮ್ವರ್ಕ್ ಮಾಡಿಸಬಹುದಿತ್ತಲ್ಲ ಎಂದು ಆಪಾದನೆಗಳ ಸುರಿಮಳೆಗೈವನು. ಸದಾನಂದರವರಿಗೆ ಅವನ ಮಾತುಗಳನ್ನು ಕೇಳಿ ಮನಸ್ಸಿಗೆ ತುಂಬ ಬೇಸರವಾಗುವುದು. ಮಕ್ಕಳನ್ನು ಇಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡರೂ ಕೊನೆಗೆ ಅದರ ಬಗ್ಗೆ ಸಂತೋಷ ಪಡುವ ಬದಲು ನನ್ನದೇ ತಪ್ಪು ಎಂದು ಎಷ್ಟೆಲ್ಲ ಮಾತನಾಡಿದ ಎಂದು ದುಃಖಿಸುವರು. ಮಾರನೇ ದಿನ ಧೀರಜ್ ಮಗುವಿನ ನಾಮಕರಣವಿತ್ತು. ಮಹೇಶ್ ಮತ್ತು ಕುಟುಂಬವನ್ನು ಆಮಂತ್ರಿಸಿದ್ದ. ಮಹೇಶ್ ಮತ್ತು ರಮ್ಯಾ ಮಕ್ಕಳು ಮತ್ತು ತಂದೆಯನ್ನು ಕರೆದುಕೊಂಡು ಧೀರಜ್ ಮನೆಗೆ ತೆರಳಿದನು. ಅದಾಗಲೇ ಅಲ್ಲಿಗೆ ಪಲ್ಲವಿಯ ತಂದೆಯ ತಾಯಿ ಮನೆಯವರು ಎಲ್ಲರೂ ಆಗಮಿಸಿದ್ದರು. ಜಾನಕಿಯವರು ಹಳೆಯ ಒಂದು ಸೀರೆ ಉಟ್ಟುಕೊಂಡು ಎಲ್ಲರಿಗೂ ಜ್ಯೂಸ್,
ಊಟ ಎಂದು ನೀಡುತ್ತಿದ್ದರು. ಅವರನ್ನು ನೋಡುತ್ತಿದ್ದಂತೆ ಸದಾನಂದರವರ ಕಣ್ಣಿನಲ್ಲಿ ನೀರು ತುಂಬುವುದು. ಊರಿನಲ್ಲಿದ್ದಾಗ ಜಾನಕಿ ಹೀಗೆಲ್ಲ ಕೆಲಸ ಮಾಡಲು ಬಿಡುತ್ತಲೇ ಇರಲಿಲ್ಲ. ಎಷ್ಟೊಂದು ಚೆನ್ನಾಗಿ ಜೀವಿಸಿದ್ದ ನನ್ನ ಜಾನಕಿ ಇಂದು ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ತುಂಬ ಬೇಸರವಾಗುತ್ತಿದೆ ಎಂದುಕೊಳ್ಳುವರು. ಜಾನಕಿಯವರಿಗೆ ಸ್ವಲ್ಪವೂ ಬಿಡುವಿರಲಿಲ್ಲ. ಪತಿಯೊಂದಿಗೆ ಮಾತನಾಡಲು ಅವಕಾಶವೇ ಸಿಗಲಿಲ್ಲ. ಅತ್ತೆ, ಅದು ಮಾಡಿ, ಇದು ಮಾಡಿ, ಅದನ್ನು ತೆಗೆದುಕೊಂಡು ಬನ್ನಿ, ಹಾಗೆ ಮಾಡಿ ಎಂದು ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು ಪಲ್ಲವಿ. ಎಲ್ಲರೂ ಊಟಕ್ಕೆ ಕುಳಿತಾಗ ಸದಾನಂದರವರು ಜಾನಕಿಯವರನ್ನು ಜೊತೆಯಲ್ಲಿ ಕೂರಿಸಿಕೊಳ್ಳುವರು. ನೀವು ಈಗ ಊಟ ಮಾಡಿ, ನಾನು ಆಮೇಲೆ ಮಾಡುತ್ತೇನೆ ಎಂದರೂ ಕೇಳದೆ, ಬೇಡ ಜಾನಕಿ, ನಾವಿಬ್ಬರು ಜೊತೆಗೆ ಊಟ ಮಾಡಿ ತುಂಬ ಸಮಯವಾಯಿತು, ಆದ್ದರಿಂದ ನೀನು ನನ್ನ ಜೊತೆಯಲ್ಲಿಯೇ ಕೂರಬೇಕು ಎಂದು ಒತ್ತಾಯದಿಂದ ಕೂರಿಸಿಕೊಳ್ಳುವರು. ಅಷ್ಟರಲ್ಲಿ ಪಲ್ಲವಿಯು ಅಲ್ಲಿಗೆ ಬಂದು ಅವಳ ತಾಯಿ ಮತ್ತು ಬಂದಿದ್ದ ಎಲ್ಲ ನೆಂಟರಿಷ್ಟರ ಮುಂದೆ, ಅತ್ತೆ, ಮೊದಲು ನೆಂಟರು ಊಟ ಮಾಡಲಿ, ಆಮೇಲೆ ನಿಮಗೆ ಕುಳಿತುಕೊಳ್ಳಬಹುದಿತ್ತಲ್ಲ. ಅದೇನು ನಿಮಗೆ ಅಷ್ಟೊಂದು ಅರ್ಜೆಂಟ್ ಆಗಿತ್ತಾ? ಬೆಳಗ್ಗೆ ತಿಂಡಿ ತಿನ್ನಲಿಲ್ಲವಾ? ಮಾವ, ನೀವಾದರೂ ಸ್ವಲ್ಪ ಹೇಳೋದು ತಾನೇ? ನೀವು ಅವರಂತೆಯೇ ಕುಣಿಯುತ್ತೀರಲ್ಲ. ಅದೂ ಅಲ್ಲದೆ ನಿಮ್ಮ ಈ ಕೊಳಕಾದ ಸೀರೆಯಲ್ಲಿ ಎಲ್ಲರೊಂದಿಗೆ ನೀವು ಕುಳಿತಿದ್ದೀರಲ್ಲ. ಛೇ, ಅಸಹ್ಯ ಎನ್ನುವಾಗ ಧೀರಜ್ ಕೂಡ ಬಂದು ತಾಯಿಯನ್ನು ಸ್ವಲ್ಪವೂ ಬೆಲೆ ನೀಡದೆ ಅಲ್ಲಿಂದ ಎಬ್ಬಿಸಲು ನೋಡುವನು. ಇಷ್ಟು ಸಮಯದಿಂದ ಮನಸ್ಸಿನಲ್ಲಿ ಅದುಮಿಕೊಂಡಿದ್ದ ಕೋಪ ಸ್ಫೋಟಗೊಂಡಿತ್ತು ಸದಾನಂದರವರಿಗೆ. ಅವರು ಎದ್ದು ಧೀರಜ್ನ ಕಪಾಳಕ್ಕೆ ಒಂದು ಏಟು ಕೊಡುವರು. ಮನೆಗೆ ಬಂದ ನೆಂಟರಿಷ್ಟರೆಲ್ಲ ಆಶ್ಚರ್ಯದಿಂದ ಅವರನ್ನೇ ನೋಡುವರು. ಪಲ್ಲವಿಯು, ಮಾವ, ನೀವು ಯಾರ ಮೇಲೆ ಕೈ ಮಾಡಿದ್ದೀರಾ ಅಂತ ತಿಳಿದಿದೆಯಾ ಎನ್ನುವಾಗ, ನೀನಿನ್ನೂ ಒಂದು ಮಾತಾಡಿದರೂ ನಿನ್ನ ಕೆನ್ನೆಗೆ ಬಾರಿಸುತ್ತೇನೆ ಜಾನಕಿ, ವಯಸ್ಸಾದವಳು, ಅವಳಿಂದ ಎಷ್ಟೆಲ್ಲ ಕೆಲಸ ಮಾಡಿಸಿಕೊಳ್ಳುತ್ತೀರಾ? ನಾಚಿಕೆ ಆಗೋದಿಲ್ಲವಾ? ನಾವಿಬ್ಬರು ನಮ್ಮ ಪಾಡಿಗೆ ಊರಿನಲ್ಲಿ ಜೀವನ ಸಾಗಿಸುತ್ತಿದ್ದೆವು. ಸ್ವಲ್ಪ ದಿನಕ್ಕೆ ಎಂದು ನಮ್ಮಿಬ್ಬರನ್ನು ಕರೆಸಿಕೊಂಡು ಹಗಲು ರಾತ್ರಿ ನಾಯಿಯಂತೆ ಕೆಲಸ ಮಾಡಿಸಿಕೊಳ್ಳುತ್ತೀರಾ? ಸಾಲದ್ದಕ್ಕೆ ನಮ್ಮ ತಪ್ಪುಗಳನ್ನೇ ಎತ್ತಿ ಹೇಳುತ್ತೀರಾ? ಈಗ ನಮಗೆ ವಯಸ್ಸಾಗಿದೆ, ನಮ್ಮನ್ನು ನೋಡುವುದೇ ನಿಮಗೆ ಅಸಹ್ಯ. ಹಾಗಿದ್ದ ಮೇಲೆ ನಮ್ಮಿಂದ ಯಾಕೆ ಎಲ್ಲ ಕೆಲಸ ಮಾಡಿಸಿಕೊಳ್ಳಬೇಕು? ಸಣ್ಣವರಿದ್ದಾಗ ಇದೇ ಕೊಳಕು ಸೀರೆಯನ್ನು ಇಟ್ಟುಕೊಂಡೇ ಹೊಲದಲ್ಲಿ ಬಿಸಿಲಿಗೆ ಕೆಲಸ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮಿಬ್ಬರನ್ನು ಓದಿಸಿ ಈ ಮಟ್ಟಕ್ಕೆ ಬೆಳೆಸಿದ್ದು. ಈಗ ನಮ್ಮಿಬ್ಬರನ್ನು ನೋಡುವುದೇ ನಿಮಗೆ ಅಸಹ್ಯ. ಹಾಗೆಯೇ ಮಹೇಶನೊಂದಿಗೆ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳುವುದು ನಿಮ್ಮ ಕೆಲಸ ಮಹೇಶ್. ಸಹಾಯಕ್ಕೆ ಅಂತ ಬಂದು ನಿಂತರೆ ನನ್ನ ಮೇಲೆಯೇ ಆರೋಪ ಹೊರಿಸುತ್ತೀರಾ? ನಾನೇನು ನಿಮ್ಮ ಮನೆಯ ಕೆಲಸದ ಆಳ? ಸಾಕು, ನನಗೂ ಸಾಕಾಗಿ ಹೋಗಿದೆ. ನಮಗೆ ವಯಸ್ಸಾಯಿತು. ಇಬ್ಬರಿಗೂ ಎರಡು ಕಡೆ ವಾಸಿಸಲು ಸಾಧ್ಯವಿಲ್ಲ. ಪಲ್ಲವಿಯ ಕಡೆಗೆ ನೋಡುತ್ತಾ, ನೋಡಮ್ಮ ಪಲ್ಲವಿ, ನನ್ನ ಹೆಂಡತಿ ಜಾನಕಿ ನಿನ್ನ ಮನೆಯ ಕೆಲಸದ ಆಳಲ್ಲ. ಇನ್ನು ಮುಂದೆ ಮನೆಯ ಎಲ್ಲ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಿ ಎನ್ನುತ್ತಾ ಜಾನಕಿಯೊಂದಿಗೆ ತನ್ನ ಬಟ್ಟೆ ಬರೆಗಳನ್ನು ತೆಗೆದುಕೊಳ್ಳಲು ತಿಳಿಸುವರು. ಜಾನಕಿಯವರು ಬ್ಯಾಗ್ ಸಮೇತ ಬಂದಾಗ ಇಬ್ಬರು ಮಕ್ಕಳು ಅವರೊಂದಿಗೆ ಕ್ಷಮೆ ಕೇಳುವರು. ಅವರ ಯಾವ ಮಾತನ್ನು ಕೇಳದೆ, ನಿಮ್ಮೊಂದಿಗೆ ಕನಿಕರದಿಂದ ನಾವು ಬಂದು ಇದ್ದಿದ್ದಕ್ಕೆ ಸರಿಯಾದ ಮರ್ಯಾದೆಯೇ ಕೊಟ್ಟಿದ್ದೀರಾ. ಊರಿನಲ್ಲಿ ನಮ್ಮ ಮನೆ, ಹೊಲ, ತೋಟ, ಹಸು ನಮಗಾಗಿ ಕಾಯುತ್ತಾ ಕುಳಿತಿದೆ. ನಮಗೆ ಅಲ್ಲಿಯೇ ಸಂತೋಷ, ನೆಮ್ಮದಿ. ನಿಮ್ಮ ಜೊತೆಗಿನ ಜೀವನ ಸಾಕಾಗಿ ಹೋಗಿದೆ ಎನ್ನುತ್ತಾ ಊಟವನ್ನು ಮಾಡದೆ ಇಬ್ಬರು ಹೊರಟು ಹೋಗುವರು. ಮಕ್ಕಳು ಮತ್ತು ಸೊಸೆಯಂದಿರು ತಮ್ಮ ತಪ್ಪಿನ ಅರಿವಾಗಿ ಕಣ್ಣೀರು ಹಾಕುವರು. ಯಾರೇ ಆಗಲಿ ತಂದೆ ತಾಯಿ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸದವರಂತೆ ಭಾವಿಸಬೇಡಿ. ಅವರಿಗೂ ವಯಸ್ಸಾಗಿದೆ. ಇಳಿ ವಯಸ್ಸಿನಲ್ಲಿ ಅವರೊಂದಿಗೆ ಏನೊಂದೂ ಕೆಲಸ ಮಾಡಿಸದೆ ದೇವಸ್ಥಾನ, ಪ್ರವಾಸ ಎಂದು ಕಳುಹಿಸಿ ಸಂತೋಷದ ಜೀವನವನ್ನು ಅವರಿಗೆ ನೀಡಿದರೆ ಅವರೇ ಸುಖಿ ಜೀವನ ಅನುಭವಿಸುತ್ತಾರೆ. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.
ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.